ರಾಜಕೀಯ ಅಂದ್ರೆ ಏನು? ಚುನಾವಣೆ, ಪಕ್ಷಗಳು, ಹಣ, ಅಧಿಕಾರ ಇದೇ ಚಿತ್ರವನ್ನು ನಾವು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಆದರೆ ಕರ್ನಾಟಕದಲ್ಲಿ ಒಮ್ಮೆ ಒಂದು ವಿಭಿನ್ನ ಯೋಚನೆ ಹುಟ್ಟಿತು. ಆ ಯೋಚನೆಯ ಹೆಸರು ಪ್ರಜಾಕೀಯ. ಈ ಪದವನ್ನು ಹುಟ್ಟಿಸಿದವರು ಕನ್ನಡ ಚಿತ್ರರಂಗದ ವಿಭಿನ್ನ ಚಿಂತನೆಯ ನಟ ಮತ್ತು ನಿರ್ದೇಶಕ ಉಪೇಂದ್ರ. ಹೂ ಈಸ್ ಉಪೇಂದ್ರ? ಉಪೇಂದ್ರ ಕನ್ನಡ ಸಿನಿಮಾದಲ್ಲಿ ಸದಾ ವಿಭಿನ್ನ ಆಲೋಚನೆಗಳಿಂದ ಪ್ರಸಿದ್ಧರಾಗಿದ್ದರು. ಅವರ ಸಿನಿಮಾಗಳು ಸಾಮಾನ್ಯ ಕಥೆಗಳಲ್ಲ, ಸಮಾಜದ ಬಗ್ಗೆ ಪ್ರಶ್ನೆ ಕೇಳುವ ರೀತಿಯವು. ಎ ಉಪೇಂದ್ರ ಸೂಪರ್ ಸಿನಿಮಾಗಳಲ್ಲಿ ಅವರು ಜನರ ಮನಸ್ಥಿತಿ, ರಾಜಕೀಯ, ಭ್ರಷ್ಟಾಚಾರ ಇವುಗಳ ಬಗ್ಗೆ ವಿಭಿನ್ನವಾಗಿ ತೋರಿಸಿದ್ದರು. ಆದರೆ ಒಂದು ಸಮಯದ ನಂತರ ಅವರು ಸಿನಿಮಾ ಮಾತ್ರ ಸಾಲದು, ನಿಜ ಜೀವನದಲ್ಲೂ ಬದಲಾವಣೆ ಬೇಕು ಎಂದು ಯೋಚಿಸಿದರು. ವಾ ಈಸ್ ಪ್ರಜಾಕೀಯ? ಸಾಮಾನ್ಯವಾಗಿ ರಾಜಕೀಯ ಅಂದ್ರೆ ನಾಯಕರು ಮುಖ್ಯ. ಆದ್ರೆ ಉಪೇಂದ್ರ ಹೇಳಿದರು ಪ್ರಜೆಗಳೇ ಮುಖ್ಯ. ಆದ್ದರಿಂದ ಇದು ರಾಜಕೀಯ ಅಲ್ಲ, ಪ್ರಜಾಕೀಯ. ಅವರ ಪ್ರಕಾರ ಜನರು 5 ವರ್ಷಕ್ಕೊಮ್ಮೆ ಮತ ಹಾಕಿ ಮೌನವಾಗಿರಬಾರದು. ಸರ್ಕಾರವನ್ನು ಸದಾ ಪ್ರಶ್ನಿಸಬೇಕು. ಜನರೇ ದೇಶದ ನಿಜವಾದ ಮಾಲೀಕರು. ಒಬ್ಬ ನಾಯಕನ ಮೇಲೆ ಅವಲಂಬನೆ ಇರಬಾರದು. ವ್ಯವಸ್ಥೆ ಬದಲಾಗಬೇಕು. ಉಪೇಂದ್ರ ಹೇಳಿದ್ದು ನಾಯಕರು ದೇವರು ಅಲ್ಲ, ಜನರ ಕೆಲಸ ಮಾಡುವ ನೌಕರರು. ಈ ಮಾತುಗಳು ಯುವಕರಲ್ಲಿ ದೊಡ್ಡ ಚರ್ಚೆ ಹುಟ್ಟಿಸಿತು. ವೈ ಪೀಪಲ್ ಲೈಕ್ಡ್ ಇಟ್? ಬಹಳ ಜನರಿಗೆ ಉಪೇಂದ್ರರ ಮಾತು ಹೊಸದಾಗಿ ಕಾಣಿಸಿತು. ಯಾಕಂದ್ರೆ ಅವರು ಜಾತಿ, ಧರ್ಮ, ಹಣದ ರಾಜಕೀಯದ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಪ್ರಜಾಕೀಯ ಬಗ್ಗೆ ಪೋಸ್ಟ್ ಮಾಡ್ತಿದ್ದರು. ಯುವಕರು ಇದನ್ನೊಂದು ಹೊಸ ಕ್ರಾಂತಿ ಅಂತ ನೋಡಲು ಶುರು ಮಾಡಿದರು. ಕೆಲವರಿಗೆ ಉಪೇಂದ್ರ ಸಿನಿಮಾ ಹೀರೋ ಅಲ್ಲ, ರಿಯಲ್ ಲೈಫ್ ಚೇಂಜ್ ತರುವ ವ್ಯಕ್ತಿ ಅನಿಸಿತು. ಆದರೆ ಎಲ್ಲರೂ ಇದನ್ನು ಒಪ್ಪಲಿಲ್ಲ. ಕೆಲವರು ಹೇಳಿದರು, ಈ ಯೋಚನೆ ಕೇಳಕ್ಕೆ ಚೆನ್ನಾಗಿದೆ, ಆದರೆ ನಿಜ ಜೀವನದಲ್ಲಿ ಸಾಧ್ಯವಿಲ್ಲ. ಇನ್ನು ಕೆಲವರು ಹೇಳಿದರು, ರಾಜಕೀಯದಲ್ಲಿ ಅನುಭವವಿಲ್ಲದೆ ವ್ಯವಸ್ಥೆ ಬದಲಾಯಿಸಲು ಸಾಧ್ಯವಿಲ್ಲ. ಉಪೇಂದ್ರರ ಪಕ್ಷ ಚುನಾವಣೆಗಳಲ್ಲಿ ದೊಡ್ಡ ಗೆಲುವು ಪಡೆಯಲಿಲ್ಲ, ಆದರೆ ಅವರ ಯೋಚನೆ ಮಾತ್ರ ಜನರ ಮನಸ್ಸಿನಲ್ಲಿ ಉಳಿಯಿತು. ಇವತ್ತಿಗೂ ಕರ್ನಾಟಕದಲ್ಲಿ ಪ್ರಜಾಕೀಯ ಅನ್ನೋ ಪದ ಕೇಳಿದರೆ ಜನರಿಗೆ ಉಪೇಂದ್ರ ನೆನಪಾಗುತ್ತಾರೆ. ಅವರು ರಾಜಕೀಯದಲ್ಲಿ ಒಂದು ಹೊಸ ಪ್ರಶ್ನೆ ಕೇಳಿದರು. ಜನರಿಗಾಗಿ ಸರ್ಕಾರ ಇರಬೇಕಾ ಅಥವಾ ಸರ್ಕಾರಕ್ಕಾಗಿ ಜನ ಇರಬೇಕಾ? ಈ ಪ್ರಶ್ನೆಯೇ ಪ್ರಜಾಕೀಯದ ಮೂಲ. ಹಾಗಿದ್ರೆ ನಿಮಗೇನನಿಸುತ್ತದೆ? ಪ್ರಜಾಕೀಯ ನಿಜವಾಗಿಯೂ ಭಾರತದಲ್ಲಿ ಬದಲಾವಣೆ ತರಬಹುದಾ ಅಥವಾ ಇದು ಕೇವಲ ಒಂದು ಕನಸ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ.